ಒಂದು ಸುದೀರ್ಘಯಾನದ ಮಹಾಪರ್ವದ ಅಂತ್ಯ ಇದು. ಒಂದು ತಲೆಮಾರಿಗೆ ಕನ್ನಡ ಸಾಹಿತ್ಯವನ್ನು ಓದಿಕೊಂಡವ್ರಿಗೆ ಬಲವಾಗಿ ಅದರ ಅಭಿರುಚಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ, ಸಾಹಿತ್ಯದ ಅಭಿರುಚಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಈ ಮಹಾಪುರುಷ ಕೆಲಸ ಮಾಡಿದ್ರು ಅನ್ನೋದೇ ಒಂದು ದೊಡ್ಡ ಸೌಭಾಗ್ಯ. ಅವರ ಜೀವಿತಾವಧಿಯಲ್ಲಿ ನಾವಿದ್ದು ಅನ್ನೋದೇ ಒಂದು ದೊಡ್ಡ ಸಂತೋಷ. 94 ವರ್ಷ ಬದುಕಿದ ಅಷ್ಟೂ ದಿನವೂ ಸಂಗೀತ ಸಾಹಿತ್ಯ ಒಂದು ದೊಡ್ಡ ಪರಂಪರೆಗೆ ನಿರಂತರವಾಗಿ ಕನ್ನಡದ ಸೇವೆ ಅಂತ ಬಾಯಿನಲ್ಲಿ ಹೇಳ್ಕೊಳ್ದೇನೆ ಅದನ್ನು ಕೃತಿಯ ಮೂಲಕ ತಂದಂಥವರು, ಪ್ರಕಾಶಕರನ್ನ ನಿಜವಾಗ್ಲೂ ಉಳಿಸಿದವರು, ಕನ್ನಡ ಓದುಗರಿಗೆ ಒಂದು ದೊಡ್ಡ ರೋಮಾಂಚನವನ್ನು ಕೊಟ್ಟವರು. ಅದು ತಬಲಿನಾದೆ ಮಗನೇ ಓದುವಾಗ ನೋಡುವಾಗ ಪ್ರತಿಯೊಂದು ಕ್ಷಣನೂ ಅಥವಾ ಪರ್ವವನ್ನು ಓದುವಾಗ ನೋಡುವಾಗ ಅನುಭವಿಸಿದಂಥ ದೊಡ್ಡ ಸಂತೋಷ ಇದೆಯಲ್ಲ, ಅದರಿಂದ ಒಂದು ತಲೆಮಾರಿಗೆ ಬೇರೆ ಥರದ್ದೊಂದು ರುಚಿಯನ್ನು ನಿರಂತರವಾಗಿ 30-35 ವರ್ಷಗಳು ಯಾರು ಭೈರಪ್ಪನವ್ರು ಓದ್ಕೊಂಡಿಲ್ಲ ಅಂದರೆ ಅವ್ರ ಜೀವನದಲ್ಲಿ ತುಂಬ ಕಳ್ಕೊಂಡು ಅಂದರೆ ಅರ್ಥ. ಆ ಥರದ್ದೊಂದು ದಟ್ಟವಾಗಿ ಅಂದರೆ ಎಂಥ ಪರಿಣಾಮವನ್ನು ಕೂಡ ಹೃದಯಕ್ಕೆ ತಾಕೋ ಹಾಗೆ ಬರೆದಂಥ ಈ ಶತಮಾನದ ಶ್ರೇಷ್ಠ ಕನ್ನಡ ಕಾದಂಬರಿಕಾರರು ಭೈರಪ್ಪನವರು. ಅಂಥವರು ಬಹು ದೀರ್ಘಕಾಲ ಬದುಕಿ ಕನ್ನಡ ಸಾಹಿತ್ಯವನ್ನು ಬಹಳ ಉತ್ತುಂಗಕ್ಕೆ ತೊಗೊಂಡು ಹೋಗೋದರಲ್ಲಿ ಮತ್ತು ನಿಜವಾಗ್ಲೂ ಸರಸ್ವತಿ ಪುತ್ರನೇ ಆತ. ಸಂಗೀತದ ಆಲಾಪಗಳಲ್ಲಿ ಹೇಗೆ ನಾವು ಬದುಕ್ತೀವಿ ಹಾಗೆ ಸಾಹಿತ್ಯದ ಆಲಾಪಗಳಲ್ಲಿ ಬದುಕಿ ಅವರು ರಚಿಸಿದ ಪರ್ವದ ಪಾತ್ರಗಳೆಲ್ಲವೂ ಒಂದಕ್ಕಿಂತ ಒಂದು ಗಟ್ಟಿಯಾಗಿ ಮನಸ್ಸಿನಲ್ಲಿ ಇದಕ್ಕೆ ಕಾರಣ ಆದವರು ಇವರು. ಪರ್ವದಿಂದ ಇವತ್ತಿನವರೆಗೂ ಮೊದಲನೇ ಕಾದಂಬರಿಯಿಂದ ಅವರ ಶುರುವಾದಂಥ ಕಟ್ಟಕಡೆಯ ಕಾದಂಬರಿವರೆಗೂ ಅವರು ನಿರಂತರವಾಗಿ ಅಧ್ಯಯನಶೀಲ ಕೃತಿಯನ್ನು ರಚಿಸಿದ್ರಲ್ಲ, ಅದು ಸರ್ವಶ್ರೇಷ್ಠವಾದ್ದು. ಭೈರಪ್ಪನವರು ಯಾವತ್ತೂ ಎಲ್ಲಿವರೆಗೂ ಕನ್ನಡ ಜನಮಾನಸದಲ್ಲಿ ಕನ್ನಡ ಸಾಹಿತ್ಯ ಪರಂಪರೆಯ ಶ್ರೇಷ್ಠತೆ ಉಳಿದಿರ್ತದೆ ಅಲ್ಲಿವರೆಗೂ ಭೈರಪ್ಪನವರು ಖಂಡಿತವಾಗೂ ನಮ್ಮಂಥ ಕೋಟ್ಯಾಂತರ ಜನ ಕನ್ನಡಿಗರ ಹೃದಯದಲ್ಲಿ ಖಂಡಿತವಾಗ್ಲೂ ನೆಲೆಸಿರ್ತಾರೆ. ಅದು ಒಬ್ಬ ಒಳ್ಳೆಯ ಶ್ರೇಷ್ಠವಾದ ಸಾಹಿತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅನ್ನೋದು ಇವತ್ತು ನನಗೆ ದಟ್ಟವಾಗಿ ಅನಿಸಿದೆ. ಭೈರಪ್ಪನವರ ಕಾದಂಬರಿಗಳನ್ನ ಯುವ ತಲೆಮಾರಿಗೆ ಎಳೆಯ ತಲೆಮಾರಿಗೆ ತಲುಪಿಸಬೇಕಾದ್ದು ಮತ್ತು ಅದರಲ್ಲಿರೋ ಚರ್ಚೆಯನ್ನು, ಅದರಲ್ಲಿರೋ ಸಂಘರ್ಷವನ್ನು, ಅದರಲ್ಲಿರೋ ವಿವಾದವನ್ನು, ಅದರಲ್ಲಿರೋ ಅದ್ಭುತಗಳನ್ನು ಮತ್ತಷ್ಟು ಯಾವತ್ತೂ ವಿವಾದಗಳಲ್ಲೇ ಬದುಕಿದವರು. ಒಳ್ಳೆಯ ಸಾಹಿತ್ಯ ಕೃತಿ, ಒಳ್ಳೆಯ ಸಾಹಿತ್ಯ ಯಾವತ್ತೂ ವಿವಾದಗಳಲ್ಲೇ ಬದುಕ್ತಾನೆ. ಮುಗಿದೋಯ್ತು ಅಂತಲ್ಲ, ಆ ಥರ ವಿವಾದಗಳಲ್ಲೇ ಬದುಕಿದ್ರು ಅವ್ರ ಜನಮಾನಸದಲ್ಲಿ ಅವ್ರಿಗೆ ಯಾವತ್ತೋ ಜ್ಞಾನಪೀಠ ಬಂದಾಗಿದೆ. ಆ ಸಮಾಧಾನ ಕನ್ನಡಿಗರಿಗೆ ಎಲ್ಲರಿಗೂ, ಯಾರ್ಯಾರಿಗೆ ಸಂವೇದನಾಶೀಲ ಕನ್ನಡಿಗರು ಇರ್ತಾರೆ, ಅವ್ರ ಸಾಹಿತ್ಯನ ಓದ್ಕೊಂಡಿರ್ತಾರೆ, ಅವ್ರಿಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ.